ಈಗಂತೂ OTT ಆ್ಯಪ್ನ ತೆಗೆದ್ರೆ ಸಾಕು, ಯಾವುದನ್ನ ನೋಡೋದು ಯಾವುದನ್ನ ಬಿಡೋದು ಅನ್ನೋದೇ ಗೊತ್ತಾಗಲ್ಲ. ಬಟ್ ನಾವು ಈ ವಾರ ಕೂಡ ಬೇರೆ ಬೇರೆ ಭಾಷೆಗಳಿಂದ ಬೇರೆ ಬೇರೆ ಜಾನರ್ಸಿಂದ ಹಲವು ಕಂಟೆಂಟ್ ಅನ್ನ ವೀಕ್ಷಿಸಿ ನಿಮ್ಮ ಟೈಮನ್ನ ಯಾವ ಸೀರೀಸು ಯಾವ ಸಿನಿಮಾ ಡಿಸರ್ವ್ ಮಾಡುತ್ತೆ, ಯಾವ ಕಂಟೆಂಟ್ ಅಲ್ಲಿ ಯಾವ್ಯಾವ ಆಸ್ಪೆಕ್ಟ್ಗಳು ಇಷ್ಟ ಆಯಿತು ಅನ್ನೋದನ್ನ ಈ OTT ರೆಕಮೆಂಡೇಶನ್ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮಾ ಇಂಟಿ ಬಂಗಾರಂ. ದೊಡ್ಡ ಸ್ಟಾರ್ಗಳೇ ಫ್ಯಾಮಿಲಿ ಎಮೋಷನ್ಸ್ ಮತ್ತೆ ಆಕ್ಷನ್ ನ ಬ್ಲೆಂಡ್ ಮಾಡಿ ಸರ್ವ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಿರುವಂತಹ ಈ ಟೈಮ್ ನಲ್ಲಿ ಮಾ ಇಂಟಿ ಬಂಗಾರಂ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತಾನೆ ಹೇಳ್ಬೇಕು. BV ನಂದಿನಿ ರೆಡ್ಡಿ ಅವರು ಡೈರೆಕ್ಟ್ ಮಾಡಿ ಸಮಂತಾ ಋತ್ಪ್ರಭು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದಾಗಿದ್ದು, ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಸ್ವರ್ಣ. ಮದುವೆ ಆಗಿ ಗಂಡ ಅನಿರುದ್ಧನ ಊರು ರಾಜಮಂಡ್ರಿಗೆ ಬಂದು ಅವನ ಸಿಸ್ಟರ್ ಮ್ಯಾರೇಜ್ ಅಟೆಂಡ್ ಮಾಡ್ತಾ ಫ್ಯಾಮಿಲಿ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಹೊರಡುವಂತಹ ಸ್ವರ್ಣ ತನ್ನ ಹಿಂದಿನ ನಿಗೂಢ ರಹಸ್ಯದಿಂದ ಸ್ವಲ್ಪ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾಳೆ. ಓವರ್ ಆಲ್ ಇದು ಈ ವರ್ಷದ ಬಿಗ್ಗೆಸ್ಟ್ ಫೀಮೇಲ್ ಲೆಡ್ ತೆಲುಗು ಹಿಟ್ಸ್ ಅಲ್ಲಿ ಒಂದಾಗಿತ್ತು. 100 ಕೋಟಿಗೂ ಮೇಲೆ ವರ್ಲ್ಡ್ ವೈಡ್ ಗಳಿಕೆ ಮಾಡಿದಂತಹ ಸಿನಿಮಾ ಇದು. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಸಮಂತಾ ಅವರ ಕಮಾಂಡಿಂಗ್ ಪರ್ಫಾರ್ಮೆನ್ಸ್. ಎಂಟೈರ್ ಫಿಲಮ್ ನ ಅವರು ಎಫರ್ಟ್ಲೆಸ್ ಆಗಿ ಕ್ಯಾರಿ ಮಾಡಿದ್ದಾರೆ. ಕಾರ್ ಚೇಸು, ಬಸ್ ಫೈಟು ಮತ್ತೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ನ ಆಕ್ಷನ್ ಕೊರಿಯೋಗ್ರಫಿ ಸಕ್ಕತ್ತಾಗಿದೆ. ಅದಕ್ಕೆ BGM ಕೂಡ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಗುಲ್ಶನ್ ದೇವಯ್ಯ ಅವರು ಕೂಡ ತಮ್ಮ ಪಾತ್ರದಲ್ಲಿ ಸ್ಟ್ರಾಂಗ್ ಇಂಪ್ರೆಷನ್ ನ ಕೊಟ್ಟಿದ್ದಾರೆ. ಮೊದಲ ಅರ್ಧ ಟೈಟ್ ಆಗಿ ಎಂಗೇಜಿಂಗ್ ಆಗಿತ್ತು. ಸೆಕೆಂಡ್ ಹಾಫ್ ಒಂದಿಷ್ಟು ಪ್ರೆಡಿಕ್ಟಬಲ್ ಟ್ವಿಸ್ಟ್ ಗಳ ಕಡೆಗೆ ವಾಲುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್ ಅಂಡ್ ಈ ವರ್ಷ ನಾನು ನೋಡಿರುವಂತಹ ತೆಲುಗು ಫಿಲ್ಮ್ಸ್ ಅಲ್ಲಿ ಒನ್ ಆಫ್ ದ ಫೈನೆಸ್ಟ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ತೆಲುಗು ಕನ್ನಡದ ಭಾಷೆಗಳಲ್ಲಿ ಅವೈಲಬಲ್ ಇದೆ ವಿತ್ 7.7 IMDb ರೇಟಿಂಗ್ಸ್. ಆದರ್ಶ್ ಬಾಲ್ ವಿದ್ಯಾಲಯ. ಬರೀ ಒಳ್ಳೆ ಟೀಚರ್ಸ್ ಇದ್ರೆ ಮಾತ್ರ ಸಾಕಾಗಲ್ಲ ಗುರುವೆ, ಅವರಿಗೆ ಸಿಸ್ಟಮ್ ಕೂಡ ಸಪೋರ್ಟ್ ಮಾಡಬೇಕು. ಆದರ್ಶ್ ಬಾಲ ವಿದ್ಯಾಲಯ ಅಂತದ್ದೇ ಒಂದು ಹಾರ್ಟ್ ವಾರ್ಮಿಂಗ್ ಕಾಮಿಡಿ ಡ್ರಾಮಾ ಸೀರೀಸ್. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಜ್ಞಾನೇಶ್ವರ್ ತ್ರಿಪಾಠಿ. ಟಿಂಕಿ ಟೋಲಿನಲ್ಲಿ ಇರುವಂತಹ ಸೌಲಭ್ಯಗಳೇ ಇಲ್ಲದಂತಹ ಗೌರ್ಮೆಂಟ್ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರುವಂತಹ ಇವರು ಅಂಡರ್ ಪೇಡ್ ಟೀಚರ್ಸ್ ಮತ್ತೆ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಆ ಶಾಲೆಯನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಜರ್ನಿನಲ್ಲಿ ಟೀಚರ್ಸ್, ಸ್ಟೂಡೆಂಟ್ಸ್ ಮತ್ತೆ ಎಜುಕೇಶನ್ ಸಿಸ್ಟಮ್ ಸುತ್ತ ನಡೆಯುವಂತಹ ಚಿಕ್ಕ ಚಿಕ್ಕ ಘಟನೆಗಳೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ KK ಮೀನನ್ ಅವರ ಎಫರ್ಟ್ಲೆಸ್ ಪರ್ಫಾರ್ಮೆನ್ಸ್ ಮತ್ತೆ TVF ಸ್ಟೈಲ್ ನ ಗ್ರೌಂಡೆಡ್ ರೈಟಿಂಗ್. ಹ್ಯೂಮರ್ ಮತ್ತೆ ಎಮೋಷನ್ಸ್ ನ ಪ್ರೀಚಿ ಆಗದೆ ಬ್ಯಾಲೆನ್ಸ್ ಮಾಡಿರುವಂತಹ ರೀತಿ ಸಖತ್ ಕನೆಕ್ಟ್ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ ಬ್ಯಾಕ್ ಡ್ರಾಪ್ ನ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಯೋಚನೆ ಮಾಡಿಸೋ ಹಲವು ಮೂಮೆಂಟ್ಸ್ ಗಳು ಕೂಡ ಸಿಗುತ್ತೆ. ಮೊದಲಿಂದ ಕೊನೆಯವರೆಗೂ ಎಂಗೇಜಿಂಗ್ ಇದ್ರು ಮಧ್ಯಭಾಗದಲ್ಲಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಟ್ರೆಚ್ ಆಗಿದೆ ಅನ್ನುವಂತಹ ಫೀಲಿಂಗ್ ಬಂದಿದ್ದು ಸುಳ್ಳಲ್ಲ. ಆದ್ರೂ ಓವರ್ ಆಲ್ ಇದು ನಗಿಸ್ತಾ ಯೋಚನೆ ಮಾಡಿಸ್ತಾ ಸಾಗುವಂತಹ ಒಂದು ಬ್ಯೂಟಿಫುಲ್ ವೆಬ್ ಸೀರೀಸ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ರಿಲ್ಯಾಕ್ಸಿಂಗ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 8.3 IMDb ರೇಟಿಂಗ್ಸ್. ಚಾಂದ್ ಮೇರಾ ದಿಲ್. ಇದು ಅನನ್ಯ ಪಾಂಡೆ, ಲಕ್ಷ್ಯ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಹಿಂದಿಯ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ. ಒಂದು ರಿಲೇಶನ್ಶಿಪ್ ನಲ್ಲಿ ಕಂಪ್ಲೀಟ್ನೆಸ್ ನ ಅಥವಾ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಒಂದು ಗ್ಯಾಂಬಲ್ ರೀತಿ. ಅದನ್ನ ಈ ಸಿನಿಮಾ ಮೆಟಫರಿಕಲಿ ಚೆನ್ನಾಗಿ ಹೇಳೋದಕ್ಕೆ ಟ್ರೈ ಮಾಡಿದೆ. ಇಲ್ಲಿನ ಮುಖ್ಯ ಪಾತ್ರಗಳ ಹೆಸರು ಆರವ್ ಮತ್ತೆ ಚಾಂದಿನಿ. ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಶುರುವಾಗುವಂತಹ ಇವರಿಬ್ಬರ ಪ್ರೀತಿ ಜೀವನ ಬೇರೆ ಬೇರೆ ತಿರುವುಗಳ ತಗೊಂಡ ಮೇಲೆ ಕೆರಿಯರ್, ರೆಸ್ಪಾನ್ಸಿಬಿಲಿಟೀಸ್, ಈಗೋ ಮತ್ತೆ ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೋರಾಡುತ್ತೆ. ಆ ಜರ್ನಿನಲ್ಲಿ ಪ್ರೀತಿ ಮಾತ್ರ ಸಾಕಾ ಅಥವಾ ಅದ್ರ ಜೊತೆಗೆ ಮೆಚುರಿಟಿ ಕೂಡ ಬೇಕಾ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಲಕ್ಷ್ಯ ಮತ್ತೆ ಅನನ್ಯ ಪಾಂಡೆ ಇಬ್ಬರ ಎಫರ್ಟ್ಲೆಸ್ ಕೆಮಿಸ್ಟ್ರಿ, ಯೂತ್ಫುಲ್ ರೊಮ್ಯಾನ್ಸ್, ಎಮೋಷನಲ್ ಮೂಮೆಂಟ್ಸ್ ಮತ್ತೆ ರಿಯಲಿಸ್ಟಿಕ್ ರಿಲೇಶನ್ಶಿಪ್ ಡೈನಮಿಕ್ಸ್ ನ ತುಂಬಾ ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಕನೆಕ್ಟ್ ಆಗುತ್ತೆ. ಸಚಿನ್ ಜಿಗರ್ ಅವರ ಮ್ಯೂಸಿಕ್ ಕೂಡ ಸಿನಿಮಾ ಮೂಡ್ ಅನ್ನ ಇನ್ನಷ್ಟು ಎಲಿವೇಟ್ ಮಾಡುತ್ತೆ. ಕೆಲವೊಂದು ಎಮೋಷನಲ್ ಕಾನ್ಫ್ಲಿಕ್ಟ್ಸ್ ರಿಪೀಟೆಡ್ ಅನ್ನುವಂತಹ ಫೀಲಿಂಗ್ ಅನ್ನ ಕೊಡೋದ್ರಿಂದ ಸೆಕೆಂಡ್ ಹಾಫ್ ಸ್ವಲ್ಪ ಪ್ರಿಡಿಕ್ಟಬಲ್ ಆಗ್ಬೋದು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 6.5 IMDb ರೇಟಿಂಗ್ಸ್. ಏಕ್ ದಿನ್. ಇದು ಸಾಯಿ ಪಲ್ಲವಿ ಹಾಗೂ ಜುನೈದ್ ಖಾನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ನಾವೆಲ್ಲರೂ ಒಬ್ಬರನ್ನ ಪ್ರೀತಿಸಿದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಥವಾ ಅವ್ರನ್ನ ಅಪ್ರೋಚ್ ಮಾಡಿ ಅದನ್ನ ತಿಳಿಸೋದಕ್ಕೆ ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಕೂತಿರ್ತೀವಿ. ಆದ್ರೆ ಲೈಫ್ ನಮ್ಗೆ ಎಷ್ಟು ಅವಕಾಶಗಳನ್ನ ಅದಾಗದೆ ಕೊಡ್ತಾ ಇರುತ್ತೆ. ಬಟ್ ಅದನ್ನ ನಾವೆಲ್ಲರೂ ಕಡೆಗಣಿಸ್ತಾ ಇರ್ತೀವಿ ಅನ್ನೋದನ್ನ ಬಹಳ ಸಿಂಬಾಲಿಕಲಿ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇಲ್ಲಿನ ಮುಖ್ಯ ಪಾತ್ರಧಾರಿಗಳ ಹೆಸರು ದಿನೇಶ್ ಮತ್ತೆ ಮೀರಾ. ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂತಹ ದಿನೇಶ್ಗೆ ತನ್ನ ಕೊಲೀಗ್ ಮೀರಾ ಮೇಲೆ ಪ್ರೀತಿ ಇರುತ್ತೆ. ಆದ್ರೆ ಅದನ್ನ ಹೇಳೋದಕ್ಕೆ ಧೈರ್ಯ ಮಾಡಲ್ಲ. ಒಂದು ಕಂಪನಿಯ ಟ್ರಿಪ್ ನಲ್ಲಿ ಅನಿರೀಕ್ಷಿತವಾಗಿ ಅವನ ಆಸೆ ನಿಜವಾದಾಗ ಆ ಒಂದು ದಿನ ಅವನ ಜೀವನವನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದೇ ಸಿನಿಮಾದ ಒನ್ ಲೈನ್ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಜುನೈದ್ ಖಾನ್ ಮತ್ತೆ ಸಾಯಿ ಪಲ್ಲವಿ ಇಬ್ಬರ ಇನ್ನೋಸೆಂಟ್ ಕೆಮಿಸ್ಟ್ರಿ ಮತ್ತೆ ಎಮೋಷನಲ್ ಟ್ರೀಟ್ಮೆಂಟ್.
ರೊಮ್ಯಾನ್ಸ್ ನ ಲೌಡ್ ಆಗಿ ಪ್ರೆಸೆಂಟ್ ಮಾಡದೆ ಸೆಟಲ್ ಎಮೋಷನ್ಸ್ ಮೂಲಕ ಕನೆಕ್ಟ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿರುವಂತಹ ರೀತಿ ಇಷ್ಟ ಆಗುತ್ತೆ. ಸಿನಿಮಾಟೋಗ್ರಫಿ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಆ ಫೀಲ್ ನ ಇನ್ನಷ್ಟು ಚೆನ್ನಾಗಿ ಕ್ಯಾರಿ ಮಾಡುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಆಗೋದ್ರ ಜೊತೆಗೆ ಸ್ಕ್ರೀನ್ ಪ್ಲೇ ಇನ್ನಷ್ಟು ಟೈಟ್ ಆಗಿರ್ಬೋದಿತ್ತು ಅನ್ನುವಂತಹ ಫೀಲಿಂಗ್ ಕೂಡ ಬಂತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಎಸ್ಪೆಷಲಿ ಫೀಲ್ ಗುಡ್ ರೊಮ್ಯಾಂಟಿಕ್ ಡ್ರಾಮಾಸ್ ನ ಇಷ್ಟಪಡೋರಿಗೆ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಕಮಲ್ ಶ್ರೀದೇವಿ ಮಿಸ್ಟ್ರಿ ಥ್ರಿಲ್ಲರ್ಸ್ ನ ಇಂಟ್ರೆಸ್ಟಿಂಗ್ ಮಾಡಬೇಕು ಅಂತಂದ್ರೆ ಬರೀ ಕೊಲೆ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಸಾಲದು. ಒಂದು ಘಟನೆಯನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ತೋರಿಸ್ತಾ ಆಡಿಯನ್ಸ್ ಪರ್ಸೆಪ್ಷನ್ ಜೊತೆಗೆ ಆಟ ಆಡೋದ್ರಲ್ಲೇ ಆಕ್ಚುಲಿ ಮಜಾ ಇರೋದು. ಕಮಲ್ ಶ್ರೀದೇವಿ ಅಂತದ್ದೇ ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್. ಇಲ್ಲಿ ಕಿಶೋರ್, ರಮೇಶ್ ಇಂದಿರಾ, ಮಿತ್ರ ಹಾಗೂ ಸಚಿನ್ ಚೆಲುವರಾಯ ಸ್ವಾಮಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು ಬೆಂಗಳೂರು ಮಾರ್ಕೆಟ್ ನಲ್ಲಿ ನಡೆಯುವಂತಹ ಮಹಿಳೆಯೊಬ್ಬಳ ಕೊಲೆಯ ಸುತ್ತ ಕತೆ ಸಾಗುತ್ತೆ. ಆ ಕೇಸ್ನ ಎಲ್ಲರೂ ಬೇರೆ ಬೇರೆ ದೃಷ್ಟಿಕೋನದಿಂದ ಪ್ರೆಸೆಂಟ್ ಮಾಡ್ತಾ ನಿಜವಾದ ಸತ್ಯ ಏನು ಅಂತ ರಿವೀಲ್ ಮಾಡ್ತಾ ಹೋಗದೆ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇದರ ನಾನ್ ಲೀನಿಯರ್ ನರೇಷನ್ ಮತ್ತೆ ಫ್ರೆಶ್ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್. ಒಂದೇ ಘಟನೆಯನ್ನ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ನಿಂದ ತೋರಿಸಿರೋದ್ರಿಂದ ಸ್ವಲ್ಪ ಎಂಗೇಜಿಂಗ್ ಆಗಿದೆ. ಜೊತೆಗೆ ಕಿಶೋರ್ ಮತ್ತೆ ರಮೇಶ್ ಇಂದಿರಾ ಅವರ ಸಾಲಿಡ್ ಪರ್ಫಾರ್ಮೆನ್ಸ್ ಸಿನಿಮಾಗೆ ವ್ಯಾಲ್ಯೂ ಆಡ್ ಮಾಡಿದೆ. ಮಿಸ್ಟ್ರಿನ ಅನ್ನೆಸೆಸರಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಗ್ರೌಂಡೆಡ್ ಆಗಿ ಹ್ಯಾಂಡಲ್ ಮಾಡಿರುವಂತಹ ಪ್ರಯತ್ನ ಚೆನ್ನಾಗಿತ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಸನ್ನೆಕ್ಸ್ಟ್ ಅಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7 IMDb ರೇಟಿಂಗ್ಸ್. ಪಳ್ಳಿ ಚಟ್ಟಂಬಿ ಇದು ಟೊವಿನೋ ಥಾಮಸ್, ಪೃಥ್ವಿರಾಜ್ ಸುಕುಮಾರನ್ ಹಾಗೂ ಕಯಾದು ಲೋಹರ್ ಅವರು ಮುಖ್ಯ ಪಾತ್ರಧಾರಿಗಳಾಗಿ ಕಾಣಿಸಿಕೊಂಡಿರುವಂತಹ ಮಲಯಾಳಂನ ಪೀರಿಯಡ್ ಆಕ್ಷನ್ ಡ್ರಾಮಾ ಸಿನಿಮಾ. ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾಗೆ ಹಿಸ್ಟಾರಿಕಲ್ ಬ್ಯಾಕ್ ಡ್ರಾಪ್ ಸೇರಿದಾಗ ಆ ಬ್ಯಾಲೆನ್ಸ್ ಮೈಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪಳ್ಳಿ ಚಟ್ಟಂಬಿ ಅದನ್ನ ಒಂದು ಮಟ್ಟಕ್ಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. 1950ರ ಕೇರಳ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುವಂತಹ ಈ ಕಥೆಯಲ್ಲಿ ಶಿಹಾಬ್ ಎಂಬ ಕೇರ್ ಫ್ರೀ ಯುವಕ ಅನಿರೀಕ್ಷಿತವಾಗಿ ತನ್ನ ಸಮುದಾಯವನ್ನ ರಕ್ಷಿಸುವಂತಹ ದೊಡ್ಡ ಹೋರಾಟದ ಭಾಗವಾಗಬೇಕಾಗಿ ಬರುತ್ತೆ. ಆ ಜರ್ನಿಯಲ್ಲಿ ಪಾಲಿಟಿಕ್ಸ್, ಪವರ್ ಮತ್ತೆ ಇದರಿಂದ ಅವನ ಜೀವನದಲ್ಲಿ ಆದಂತಹ ಬದಲಾವಣೆಗಳೇನು ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಟೊವಿನೋ ಥಾಮಸ್ ಅವರ ಎನರ್ಜೆಟಿಕ್ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಗ್ರ್ಯಾಂಡ್ ಸ್ಕೇಲ್ ಮೇಕಿಂಗ್. ಜೇಕ್ಸ್ ಬುಜಾಯ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್, ಆಕ್ಷನ್ ಬ್ಲಾಕ್ಸ್ ಮತ್ತೆ ಆ ಪ್ರೊಡಕ್ಷನ್ ಡಿಸೈನು ಸಿನಿಮಾಗೆ ಒಳ್ಳೆ ಎಲಿವೇಶನ್ ಕೊಡುತ್ತೆ. ಪೃಥ್ವಿರಾಜ್ ಸುಕುಮಾರನ್ ಅವರ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಕೂಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಸ್ಕ್ರೀನ್ ಪ್ಲೇ ಕೆಲವೊಂದು ಕಡೆ ಪ್ರೆಡಿಕ್ಟಬಲ್ ಟ್ರ್ಯಾಕ್ ಹಿಡಿಯೋದ್ರಿಂದ ಎಮೋಷನಲ್ ಕನೆಕ್ಟ್ ಇನ್ನಷ್ಟು ಸ್ಟ್ರಾಂಗ್ ಆಗಿ ಇರಬೇಕಿತ್ತು ಅನ್ನುವಂತಹ ಫೀಲಿಂಗು ಬಂತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಒನ್ ಟೈಮ್ ವಾಚ್. ಸೋನಿ ಲೈವ್ ನಲ್ಲಿ ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 6.5 IMDb ರೇಟಿಂಗ್ಸ್. ಕಾನ್ ಸಿಟಿ ಇದು ಅರ್ಜುನ್ ದಾಸ್, ಅನಾಬೆನ್ ಮತ್ತೆ ಯೋಗಿ ಬಾಬು ಅವರು ಮುಖ್ಯ ಪಾತ್ರಧಾರಿಗಳಾಗಿ ಕಾಣಿಸಿಕೊಂಡಿರುವಂತಹ ತಮಿಳ್ ಕ್ರೈಮ್ ಕಾಮಿಡಿ ಸಿನಿಮಾ. ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನ ಕಾಮಿಡಿ ಮತ್ತೆ ಎಮೋಷನ್ಸ್ ಜೊತೆಗೆ ಬ್ಲೆಂಡ್ ಮಾಡಿದಾಗ ಅದು ಆಡಿಯನ್ಸ್ಗೆ ಎಷ್ಟು ಕನೆಕ್ಟ್ ಆಗ್ಬಹುದು ಅನ್ನೋದನ್ನ ಕಾನ್ ಸಿಟಿ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಇಲ್ಲಿನ ಕತೆ ಮಂಗಳೂರಿನಲ್ಲಿ ವಾಸ ಮಾಡುವಂತಹ ಒಂದು ಸಿಂಪಲ್ ಫ್ಯಾಮಿಲಿ ಸುತ್ತ ಸಾಗುತ್ತೆ. ಹೊರಗಿನವರ ಕಣ್ಣಿಗೆ ಸಾಮಾನ್ಯ ಕುಟುಂಬ ತರ ಕಾಣಿಸುವಂತಹ ಇವರು ನಿಜವಾಗಿ ಸ್ಕಿಲ್ಡ್ ಕಾನ್ ಆರ್ಟಿಸ್ಟ್. ಆದ್ರೆ ಅನಿರೀಕ್ಷಿತವಾಗಿ ತಮ್ಮ ಮಗನ ಕಿಡ್ನಾಪಿಂಗ್ ಆದ ಮೇಲೆ ಅವನ್ನ ಉಳಿಸ್ಕೊಳ್ಳೋದಕ್ಕೆ ಇವರು ಮಾಡುವಂತಹ ಕೊನೆಯ ದೊಡ್ಡ ಕಾನ್ ಆಪರೇಷನ್ ಈ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಫ್ರೆಶ್ ಪ್ರಿಮೈಸ್ ಮತ್ತೆ ಕಾಮಿಡಿನ ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಬ್ಲೆಂಡ್ ಮಾಡಿರುವಂತಹ ರೀತಿ. ಅರ್ಜುನ್ ದಾಸ್ ಅವರ ಡಿಫ್ರೆಂಟ್ ಪರ್ಫಾರ್ಮೆನ್ಸ್, ಅನಾಬೆನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಯೋಗಿ ಬಾಬು ಅವರ ಹ್ಯೂಮರ್ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಮಾಡಿದೆ. ಒಂದೊಂದು ಟ್ವಿಸ್ಟ್ ಗಳು ಅಷ್ಟಾಗಿ ಲ್ಯಾಂಡ್ ಆಗಲ್ಲ ಅನ್ನೋದನ್ನ ಬಿಟ್ರೆ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ತಮಿಳ್, ಕನ್ನಡ ಭಾಷೆಗಳಲ್ಲಿ ಅವೈಲಬಲ್ ಇದೆ ವಿತ್ 7.4 IMDb ರೇಟಿಂಗ್ಸ್. ಮುಸಾಫಿರ್ ಕೆಫೆ ಕೆಲವು ನಿರ್ಧಾರಗಳೇ ಹಾಗೆ. ಒಂದು ಸಂಬಂಧವನ್ನ ಗಟ್ಟಿನೂ ಮಾಡಬಹುದು, ಇಲ್ಲ ಅಂದ್ರೆ ಮುರಿದು ಹಾಕ್ಬೋದು. ಇದೆಲ್ಲದರ ಬಗ್ಗೆ ಮುಸಾಫಿರ್ ಕೆಫೆ ಸೀರೀಸ್ ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಇಲ್ಲಿ ವಿಕ್ರಾಂತ್ ಮಾಸಿ, ವೇದಿಕಾ ಪಿಂಟೋ ಹಾಗೂ ಮಹಿಮಾ ಅವರು ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮುಖ್ಯ ಪಾತ್ರಧಾರಿಗಳ ಹೆಸರು ಚಂದರ್, ಸುಧಾ ಮತ್ತೆ ಪ್ರೀತಿ. ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಇವರ ದಾರಿ ಒಂದಾಗುತ್ತೆ. ಪ್ರೀತಿ, ಕನಸುಗಳು, ಮದುವೆ ಮತ್ತೆ ಇದರ ಟೈಮಿಂಗು ಇವರ ಸಂಬಂಧಗಳನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದೇ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ವಿಕ್ರಾಂತ್ ಮಾಸಿ ಅವರ ಮೆಚೂರ್ಡ್ ಪರ್ಫಾರ್ಮೆನ್ಸ್ ಮತ್ತೆ ಓಲ್ಡ್ ಸ್ಕೂಲ್ ರೊಮ್ಯಾನ್ಸ್ ನ ಸಟಲ್ ಎಮೋಷನ್ಸ್ ಜೊತೆಗೆ ಪ್ರೆಸೆಂಟ್ ಮಾಡಿರುವಂತಹ ರೀತಿ. ಮಸೂರಿ ಮತ್ತೆ ಭೋಪಾಲ್ ಬ್ಯಾಕ್ ಡ್ರಾಪ್, ಇಂಪಾದ ಮ್ಯೂಸಿಕ್ ಮತ್ತೆ ಗ್ರೌಂಡೆಡ್ ರೈಟಿಂಗ್ ಸೇರಿ ಫೀಲ್ ಗುಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಲವ್ ಟ್ರಯಾಂಗಲ್ ಸೆಟಪ್ ಕೆಲವೊಂದು ಕಡೆ ಫೆಮಿಲಿಯರ್ ಅಂತ ಅನಿಸ್ಬೋದು. ಎಮೋಷನಲ್ ಪೇ ಆಫ್ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.9 IMDb ರೇಟಿಂಗ್ಸ್. ಇದಾಗಿತ್ತು ಈ ವಾರದ ಖಡಕ್ OTT ರೆಕಮೆಂಡೇಶನ್ಸ್. ನೀವು ಈ ಲಿಸ್ಟ್ ಅಲ್ಲಿ ಯಾವ್ದನ್ನ ಆಲ್ರೆಡಿ ನೋಡಾಯ್ತು, ಯಾವ್ದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.